ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಟನ್ ಗ್ರೇವಿ ಮಾಡ್ತಾ ಇದ್ದೀನಿ. ಚಪಾತಿ, ರೊಟ್ಟಿ, ಮುದ್ದೆಗೆ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮಟನ್ 1/2 kg ತೊಗೊಂಡಿದ್ದೀನಿ. ಇಲ್ಲಿ ನಾನು 1/2 kg ಮಟನನ್ನು ತೊಗೊಂಡಿದ್ದೀನಿ. ನೋಡಿ, ಮಟನ್ನು ಗ್ರೇವಿ ಮಾಡ್ತಿರುವಂತಹದ್ದು. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಇದು ಚಪಾತಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಇದ್ದಾಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಕುಕ್ಕರ್ಗೆ ಸೇರಿಸಿ 7 ವಿಸಿಲ್ ಅಲ್ಲ 7 ಇಲ್ಲ 8 ವಿಸಿಲ್ ಕೂಗಿಸ್ಕೊಂಡ್ರೆ, ಇದಕ್ಕೆ ನೀರನ್ನು ಸೇರಿಸಿ 7 ಇಲ್ಲ 8 ವಿಸಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಮಟನ್ನು ಬೆಂದಿರುತ್ತೆ. ಸೊ ಇದು ಕುಕ್ಕರ್ಗೆ ಸೇರಿಸಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಅರಿಶಿನ ವಾಶ್ ಮಾಡಲಿಕ್ಕೂ ಸಹ ಹಾಕ್ಕೊಂಡಿದ್ದೆ. ಈಗ 1/2 ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವಿಲ್ಲಿ 7 ರಿಂದ 8 ವಿಸಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಇವಾಗ ಮಸಾಲೆ ಪ್ರಿಪೇರ್ಗೆ ನೋಡ್ಕೊಳ್ಳೋಣ. ಅದು ವಿಸಿಲ್ ಬರ್ತಿರಲಿ. ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮಸಾಲೆ ಯಾವುದು ಎಣ್ಣೆಯಲ್ಲಿ ಹುರಿದು ಮಾಡ್ತಿಲ್ಲ. ಏನಕ್ಕಂದರೆ ಮಟನ್ ಅಲ್ವಾ, ಸೊ ಮಟನ್ನಲ್ಲಿ ಕೊಬ್ಬಿನಾಂಶ ಜಾಸ್ತಿನೇ ಇರುತ್ತೆ. ಹಾಗಾಗಿ ಹುರಿದು ಮಾಡ್ತಿಲ್ಲ ನಾನು, ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅರ್ಧ kg ಮಟನ್ಗೆ ಇಲ್ಲಿ 1/2 ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 1/2 ಗಡ್ಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸಹ ತಗೊಳ್ಳೋಣ. ಹಾಗೆ ನೋಡಿ, ಇಲ್ಲಿ ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಆ ಗ್ರೇವಿಗೆ ತುಂಬ ಕಾಯಿ ಇದ್ದರೆ ಚೆನ್ನಾಗಿರಲ್ಲ, ಸಿಹಿ ಬಂದ್ಬಿಡುತ್ತೆ. ಅದಕ್ಕಾಗಿ ಮೆಣಸು, ಇದರಲ್ಲಿ ಪೆಪ್ಪರ್ ತೊಗೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಮತ್ತು ಪೂರಿ, ಚಪಾತಿಗೆಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ. ಈಗ ನೋಡಿ, ನಾನು ಗಸಗಸೆ ಮತ್ತು ಗೋಡಂಬಿನ ನೆನೆಸ್ಕೊಂಡಿದ್ದೆ. ಇದನ್ನು ನೀವು ನೆನೆಸ್ಕೊಂಡು ಈ ರೀತಿ ಇದಕ್ಕೆ ಸೇರಿಸಿ ಮಾಡಿಸೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಡಿಫ್ರೆಂಟ್ ಇರುತ್ತೆ ಟೇಸ್ಟು. ಸೊ ಅದಕ್ಕಾಗಿ ಇದು ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೆ ನಾನು ನೀರಲ್ಲಿ. ಸೊ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದು ಒಂದು ಪ್ಲೇನ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದರಲ್ಲಿ ನೀರು ಸೇರಿಸಿದ್ದೀನಿ, ಸಾಕಿದೆ. ಸೊ ಈಗ ಒಂದು ಪ್ಲೇನ್ ಪೇಸ್ಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಮತ್ತು ಪುದೀನನ ಒಟ್ಟಿಗೆ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಿರೋಂಥದ್ದು 1/2 kgಗೆ ನಾನು ತೋರಿಸಿದ್ದೀನಿ. ನಿಮ್ಮ ಮನೆಯಲ್ಲಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ನೋಡಿಕೊಂಡು ತೊಗೊಳ್ಳಿ ಐಟಮ್ಸ್ ಎಲ್ಲ. ನೋಡಿ, ಒಂದು ಸೂಪರ್ ಆಗಿರುವಂತಹ ಮಸಾಲ ರೆಡಿ ಆಯಿತು. ಈಗ ಸ್ಪೈಸಸ್ಸು ನಾನು ಮತ್ತೆ ಒಗ್ಗರಣೆ ಮಾಡಬೇಕಾದ್ರೆ ಸ್ಪೈಸಸ್ನ ಸೇರಿಸ್ಕೊಳ್ತೀನಿ. ಈಗ ನಾವು ವಿಸಿಲ್ ಹೋಗಿದೆ, ನೋಡೋಣ ಬನ್ನಿ ಮಟನ್ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಮಟನ್ನು ಸಹ ಬೆಂದಿದೆ. ನಾನು ಅದಕ್ಕೆ ಹೇಳೋದು, ಎಣ್ಣೆ ಐಟಮ್ಮು ಜಾಸ್ತಿ ಇರುತ್ತೆ ಮಟನ್ನಲ್ಲಿ, ಜಿಡ್ಡಿನಂಶ. ಸೊ ಅದಕ್ಕೆ ಮಟನ್ಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು. ನೋಡಿ, ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಮಸಾಲೆನ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಣ್ಣಿನ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೆ. ಮಣ್ಣಿನ ಬಾಣಲಿಯಲ್ಲಿ ಚೆನ್ನಾಗಿ ಬರುತ್ತೆ ಮಟನ್ನು ಮತ್ತು ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡೋದ್ರಿಂದ. ಸೊ ಹಾಗಾಗಿ ನಾನು ಬಾಣಲಿ ಇಟ್ಕೊಂಡಿದ್ದೆ. ಅದಕ್ಕೆ 2 ಸ್ಪೂನು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಸಾಂಬಾರೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬಾಣಲಿ, ನಿಮಗೆ ವಿಡಿಯೋದಲ್ಲೂ ಸಹ ಓಲ್ಡ್ ವಿಡಿಯೋಸಲ್ಲಿ ನೋಡಿ ತಂದು ಮಾಡಿರೋದು ಸಹ ಇದೆ. ಈಗ ನೋಡಿ, ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ, ಹಾಗೆ ಕರಿಬೇವನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ನಾನ್ ವೆಜ್ ಐಟಮ್ ಮಾಡಬೇಕಾದ್ರೆ ಸಾಸಿವೆ ಏನು ಯೂಸ್ ಮಾಡಬಾರ್ದು. ಸಾಸಿವೆ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡಲ್ಲ. ಸೊ ಹಾಗಾಗಿ ನಾನ್ ವೆಜ್ ಐಟಮ್ಗೆ ಸಾಸಿವೆ ಯೂಸ್ ಮಾಡಬಾರ್ದು. ಈಗ ತುಂಬ ಹೆಲ್ತ್ ಇಶ್ಯೂಸು ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ನಮಗೆ ಯಾವುದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಅಂತ ಹೇಳ್ತೀವೋ ಅದರಲ್ಲೇ ಮಾಡ್ಕೊತೀನಿ. ಹಳೆ ಕಾಲದಲ್ಲೆಲ್ಲ ಗೊತ್ತೇ ಇದೆ ನಿಮಗೆ, ಚೆನ್ನಾಗಿ ಈ ಥರ ಮಡಿಕೆಯಲ್ಲಿ ನೀರು ಕುಡಿತಿದ್ರು, ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರು. ಸೇಮ್ ಮತ್ತೆ ನೋಡಿ, ಅದೇ ಕಾಲನೇ ಬಂದಿದೆ. ನಿಮಗೆ ಯಾರಿಗೆ ಈ ರೀತಿ ಮಡಿಕೆಯಲ್ಲಿ ಮಾಡೋದು ಊಟ ಇಷ್ಟ ಆಗುತ್ತೆ, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಫ್ರೈ ಆಗಿದೆ. ಇದು ಸ್ವಲ್ಪ ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ.
ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸ್ ಕೊಡೋಣ. ಈ ರೀತಿ ಉದ್ದದ್ರಲ್ಲಿ ನೀವು ಯೂಸ್ ಮಾಡಿ, ಮಡಿಕೆ ಎಲ್ಲ ಅದರಲ್ಲಿ ಅಡುಗೆ ಮಾಡಬೇಕಾದ್ರೆ ಉದ್ದದ್ರಲ್ಲಿ ಯೂಸ್ ಮಾಡಿ, ಸೌಂಡ್ ಬರಲ್ಲ, ಚೆನ್ನಾಗಿ ಇರುತ್ತೆ. ಈಗ ಸ್ಪೈಸಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡರು 2 ಸ್ಪೂನು ಧನಿಯಾ ಪೌಡರನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮಲ್ಲಿ 2 ಸ್ಪೂನು ಧನಿಯಾ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲ 1/2 ಸ್ಪೂನು ಗರಂ ಮಸಾಲನ ಸಹ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಹಚ್ಚಿ ಜಾಸ್ತಿ ಯೂಸ್ ಮಾಡ್ತೀನಿ, ಸೊ ಹಾಗಾಗಿ ಹಚ್ಚಿನ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಚ್ಚಿ ಚಿಕನ್ ಮಸಾಲ. ಸೊ ಹಾಗಾಗಿ ಹಚ್ಚಿನೇ ತೊಗೊಳ್ಳಿ. ಹಾಗೆ 1/4 ಸ್ಪೂನ್ ಆಗುತ್ತೋ ಅರಿಶಿನ ತೊಗೊಂಡಿದ್ದೀನಿ. ಆಗಲೇ ಅರಿಶಿನ ತೊಗೊಂಡಿದ್ದೆ ಮಸಾಲೆಗೆ, ಅದಕ್ಕೆ ಈಗ ನಾನು 1/4 ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಡೋಣ, ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿಕ್ಕೆ ಅಷ್ಟೇ. ನೋಡಿ, ನಿಮಗೆ ಟೊಮೆಟೊ ಬೇಕಾದರೆ ಸೇರಿಸ್ಕೊಳ್ಬೋದು, ಕೆಲವ್ರಿಗೆ ಟೊಮೆಟೊ ಇಷ್ಟ ಆಗಲ್ಲ, ಸೊ ಹಾಗಾಗಿ ನಾನು ಟೊಮೆಟೊ ಸೇರಿಸಿಲ್ಲ. ನಮ್ಮ ಮನೆಯಲ್ಲೂ ಸಹ ಟೊಮೆಟೊ, ಮಟನ್ ಸಾರಿಗೆ ಟೊಮೆಟೊ ಚೆನ್ನಾಗಿರಲ್ಲ, ನಾವು ಅದಕ್ಕಾಗಿ ಟೊಮೆಟೊನೂ ಸೇರಿಸಿಲ್ಲ. ಸೊ ಈಗ ಮಸಾಲೆ ಎಲ್ಲ ಕುದಿಬೇಕು ಅಲ್ವಾ, ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ. ನೋಡಿ, ಇದು ಬಂದುಬಿಟ್ಟು ಚರ್ಬಿ ಅಂತಾರೆ ನೋಡಿ, ಅದು ಚರ್ಬಿ ನನಗೆ ಮಕ್ಕಳಿಗೆ ಇಷ್ಟ, ಸೊ ಹಾಗಾಗಿ ಚರ್ಬಿ ತೊಗೊಬಂದರು. ಫಸ್ಟಲ್ಲೇ ಇದನ್ನು ಸೇರಿಸ್ಬಿಟ್ರೆ ಅದು ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ, ಬೇಗ ಬೇಯುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಚರ್ಬಿ ಸೇರಿಸಿಲ್ಲ ನಾನು ಮಟನ್ ಬೇಯಿಸ್ಲಿಕ್ಕೆ. ಈಗ ಶರ್ಬಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾರಿಗೆ ಶರ್ಬಿ ಇಷ್ಟ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ತೊಗೊಂಡೆ, ಗ್ರೇವಿ ಅಲ್ವಾ, ಸೊ ಹಾಗಾಗಿ ನೀರು ಜಾಸ್ತಿ ತೊಗೊಳ್ಳೋದು ಬೇಡ. ನಮಗೆ ಸ್ವಲ್ಪ ಮಸಾಲೆ ಒಂದು ರೌಂಡು ಕುದಿ ಬರಬೇಕು, ಸೊ ಅದಕ್ಕಾಗಿ ನಾನೀಗ ನೀರು ಕಡಿಮೆ, ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದು ಒಂದು ರೌಂಡ್ ಕುದಿ ಬಂದು ನಾವು ಮಟನ್ ಸೇರಿಸೋಷ್ಟ್ರೊಳಗಡೆ ನಮಗೆ ಕರೆಕ್ಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನಾವು ಹಾಗೆ ಗೋಡಂಬಿನೂ ಸಹ ಹಾಕಿದ್ದೀವಲ್ಲ, ಸ್ವಲ್ಪ ತಿಕ್ನೆಸ್ಸು ಬರುತ್ತೆ ಸಾಂಬಾರು. ಈಗ ನಾನು ಲೈಟಾಗಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಸಹ ಉಪ್ಪು ಸೇರಿಸಿದ್ದೆ, ಅದಕ್ಕಾಗಿ ಈಗೂ ಸಹ ಲೈಟಾಗಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ, ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಆಗಬೇಕು ನಿಮಗೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಹಾಗೆ ನಾವು ಕಬ್ಬಿನ ಹಾಕಿದ್ದೆ ಅಲ್ವಾ, ಸೊ ಅದನ್ನು ಸಹ ಚೆನ್ನಾಗಿ ಚರ್ಬಿ, ಅದು ಸಹ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಮಟನನ್ನು ಸೇರಿಸ್ತಾ ಇದ್ದೀನಿ, ಬೇಯಿಸಿಟ್ಕೊಂಡಿದ್ವಲ್ಲ ಆ ಮಟನನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು, ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ, ಯಾಕಂದರೆ ಫಸ್ಟೇ ಮಟನ್ನು ಬೆಂದಿದೆ ಅಲ್ವಾ, ಸೊ ಹಾಗಾಗಿ ಜಸ್ಟ್ ಒಂದು ಕುದಿ ಬಂದರೆ ಇದು ರೆಡಿ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸರಿಯೋಗಿದ್ರೆ ಸಾಕಾಗುತ್ತೆ. ಸಾಕಾಗಿಲ್ಲ ಅಂತಂದರೆ ನೀವು ಈ ಟೈಮಲ್ಲಿ ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು. ಸೊ ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ, ಹಾಗಾಗಿ ನಾನೇನು ತೊಗೋತಾ ಇಲ್ಲ. ಒಂದು ಕುದಿ ಬರಲಿ, ಜಸ್ಟ್ ಒಂದೇ ಒಂದು ಕುದಿ ಬರಲಿ. ನೋಡಿ, ಕುದಿ ಬಂದಿದೆ. ಈಗ ಮಟನ್ನು ರೆಡಿಯಾಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಈಸಿಯಾಗಿ ಆಯಿತು ಅಂತ ಹೇಳಿ. ಈಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ರಿಯಲಿ ತುಂಬ ಟೇಸ್ಟಿಯಾಗಿತ್ತು, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇದು ಮುದ್ದೆ ಮತ್ತು ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಸಹ ಕಾಂಬಿನೇಷನ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನೋಡಿ, ರುಚಿಕರವಾದಂತಹ ಮಟನ್ ಗ್ರೇವಿ ರೆಡಿ ಆಯಿತು. ತುಂಬ ಅಂದರೆ ತುಂಬ ಈಸಿಯಾಗಿ, ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಾವ್, ಸೋ ಹೆಮ್ಮಿ, ತುಂಬ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಆ್ಯಂಡ್ ಬಾಯ್, ಟೇಕ್ ಕೇರ್.